ಈ ಬಾರಿ ಬಿಹಾರ ಚುನಾವಣಾ ಅಖಾಡದಲ್ಲಿ ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ನಡುವೆ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ನಿರೀಕ್ಷೆಗಳಿತ್ತು. ರಾಜಕೀಯ ವಲಯದಲ್ಲಿ ಆ ರೀತಿ ಚರ್ಚೆಗಳು ನಡೀತಾ ಇತ್ತು. ಆದರೆ ಫಲಿತಾಂಶ ಏನ್ ಹೇಳುತ್ತೆ? ಬಿಹಾರ ಮಹಾಯುದ್ಧದಲ್ಲಿ ಒನ್ ಸೈಡ್ ವಾರ್ ಆಗಿದೆ. ಡಬಲ್ ಎಂಜಿನ್ ಸರ್ಕಾರಕ್ಕೆ ಮತಪ್ರಭು ಬಹುಪರಾಕ್ ಅನ್ನ ಹೇಳಿದ. ಬಿಹಾರಕ್ಕೆ ಮತ್ತೊಮ್ಮೆ ನಿತೀಶ್ ಕುಮಾರೇ ಬಾಸ್ ಆದ್ರು. 207 ಕ್ಷೇತ್ರ ಡಬಲ್ ಸೆಂಚುರಿಯನ್ನ ಬಾರಿಸಿದೆ ಎನ್ಡಿಎ. ಮುನ್ನಡೆಯ ಒಂದು ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ರೆ 207 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಲೀಡ್ ನಲ್ಲಿದ್ದಾರೆ. ಬಿಹಾರದಲ್ಲಿ ಕಮಾಲ್ ಮಾಡಿದೆ ಜೀವಿಕಾ ದೀದಿ ಘೋಷಣೆ. ಆ ಯೋಜನೆಯ ಘೋಷಣೆ ಮಾಡಿದ್ರಲ್ಲ, 10,000 ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ. ಅದು ಚುನಾವಣೆಯ ಸನಿಹದಲ್ಲೇ, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಅನೌನ್ಸ್ ಆಗೋ ಸನಿಹದಲ್ಲೇ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಘೋಷಣೆಯಾದ ಈ 10,000 ಮೇಲೆ ನೇರವಾಗಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಅವರ ಅಕೌಂಟಿಗೆ ದುಡ್ಡು ಹಾಕಿದ್ದು ಕೂಡ ಮಹಿಳೆಯರ ಗಮನವನ್ನ ಸೆಳೆದಿದೆ ಈ ಬಾರಿ ಚುನಾವಣೆಯಲ್ಲಿ. ಬಿಹಾರದಲ್ಲಿ ಮಹಾಗಠಬಂಧನ್ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಈ ಬಾರಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ, ಹಾಗಾಗಿ ಮಹಾಗಠಬಂಧನ್ ಕಡೆಗೆ ತಿರುಗಿ ನೋಡ್ತಾರೆ ಅಂತ. ಆದರೆ ತೀವ್ರ ರೀತಿಯಲ್ಲಿ ಮಹಾಗಠಬಂಧನ್ಗೆ ಮುಖಭಂಗವಾಗಿದೆ. ಫಲ ಕೊಡ್ಲಿಲ್ಲ ತೇಜಸ್ವಿ ಯಾದವ್ ಅವರ ಗ್ಯಾರಂಟಿ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ದುಡ್ಡು, ಜೊತೆಗೆ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಅಂತ ಘೋಷಣೆಯನ್ನ ಮಾಡಿದ್ರು. ಈ ಗ್ಯಾರಂಟಿ ಮೋಡಿ ಮಾಡುತ್ತೆ, ಮ್ಯಾಜಿಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಯಾವ ಮೋಡಿಯೂ ಅಲ್ಲಿ ನಡೆಯಲಿಲ್ಲ. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿಗೆ ಭಾರಿ ಹಿನ್ನಡೆಯಾಗಿದೆ. ಕೈ ಹಿಡಿಲಿಲ್ಲ ರಾಹುಲ್ ಮತಚೋರಿ ಅಭಿಯಾನ. ಬಿಹಾರದಲ್ಲಿ 2 ಅಂಕಿಯನ್ನು ಕೂಡ ಕಾಂಗ್ರೆಸ್ ತಲುಪಲಿಲ್ಲ. ಏನೆಲ್ಲ ಫ್ಯಾಕ್ಟರ್ ವರ್ಕೌಟ್ ಆಗಿದೆ ಈ ಕುರಿತಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ನಾವು ಪ್ರಚಾರದ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ, ಆರೋಪ ಪ್ರತ್ಯಾರೋಪಗಳೆಲ್ಲ ನೋಡ್ತಾ ಇದ್ದಾಗ ಈ ಬಾರಿ ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ನಡುವೆ ತೀವ್ರ ಪೈಪೋಟಿ ನಡೆಯುತ್ತೇನೋ ಅಂತ. ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳು ಬಂದಾಗ ಆಗ್ಲೇ ಒಂದು ಐಡಿಯಾ ಇತ್ತು, ಇದು ಒನ್ ಸೈಡೆಡ್ ವಾರ್ ಆಯಿತು ಅಂತ. ಬಟ್ ಈಗ ಡಬಲ್ ಸೆಂಚುರಿಯನ್ನ ಬಾರಿಸಿದೆ. ಏನೆಲ್ಲ ಫ್ಯಾಕ್ಟರ್ಗಳು ವರ್ಕೌಟ್ ಆಗಿದೆ? ಶರ್ಮಿತಾ, ನೀವೀಗ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ವಿಚಾರಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಇದ್ರಿ. ಆ ಒತ್ತು ಕೊಟ್ಟಂತ ವಿಚಾರ ಏನು? ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ, ಅಂದ್ರೆ ಮಹಿಳೆಯರ ವೋಟ್ ಬ್ಯಾಂಕ್ ಅನ್ನ ಏನು ನಿತೀಶ್ ಕುಮಾರ್ ಕಳೆದ 20 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೋಸ್ಕರನೇ ಅವರು ತಂದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ 50% ಮಹಿಳೆಯರಿಗೆ ಸ್ಥಳೀಯ ಚುನಾವಣೆಗಳಲ್ಲಿ ಒಂದು ಮೀಸಲಾತಿಯನ್ನ ಕೊಟ್ಟಿರುವಂತದ್ದು ಇರ್ಬೋದು, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕೊಟ್ಟಿರುವಂತ ಇರ್ಬೋದು, ಜೊತೆಗೆ ಸುಶಾಸನ ಅಂದ್ರೆ ಈ ಒಂದು ಕಾನೂನು ಸುವ್ಯವಸ್ಥೆಯನ್ನ ಅವರು ಕಾಪಾಡಿಕೊಂಡಂತ ವಿಚಾರ ಇರಬಹುದು. ಎಲ್ಲವೂ ಕೂಡ ಒಂದು ಮಹಿಳಾ ಸಬಲೀಕರಣದತ್ತ ಮತ್ತು ಮಹಿಳೆಯರಿಗೆ ಒಂದು ಸಾಮಾಜಿಕ ಸ್ತರದಲ್ಲಿ ಮೇಲೆತ್ತುವಂತ ಕಾರ್ಯಕ್ಕೆ ನಿತೀಶ್ ಕುಮಾರ್ ಜೊತೆಯಲ್ಲಿದ್ದಂತ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ಆದ್ರೆ ಈ ಬಾರಿಯ ಟ್ರಿಗರ್ ಪಾಯಿಂಟ್ ಏನು? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಹೊರಬಂದು ಮತವನ್ನ ಹಾಕಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಒಂದು ಬಾರಿ ಸಿಂಹಾವಲೋಕನ ಅಂತಾರಲ್ಲ, ಹಾಗೆ ಹಿನ್ನೋಟವನ್ನ ಮಾಡಿದಾಗ ಕೆಲ ಘಟನೆಗಳು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಹೋಗ್ತವೆ. ಇನ್ನು ಚುನಾವಣೆ ಶುರು ಆಗ್ತಾ ಇರುತ್ತೆ. ಇಲ್ಲಿ ಈ ಮತಚೋರಿ ಯಾತ್ರೆಯನ್ನ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಿಳೆಯರು ಇಷ್ಟು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರ, ಒಂದು ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯ ಬಗ್ಗೆ ತೀರಾ ಕೆಟ್ಟದಾಗಿರ್ತಕ್ಕಂಥ ಪದವನ್ನ ಕಾಂಗ್ರೆಸ್ನ ಕಾರ್ಯಕರ್ತ ಅಥವಾ ಸ್ಥಳೀಯ ನಾಯಕನೊಬ್ಬ ಬಳಸಿದ್ದಾನೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಆ ವೈರಲ್ ಆಗುತ್ತಂದ್ರೆ, ಆ ಸಂದರ್ಭದಲ್ಲಿ ಬಿಹಾರದ ಪ್ರತಿಯೊಬ್ಬ ಮಹಿಳೆಯ ಮೊಬೈಲ್ನಲ್ಲೂ ಆ ವಿಡಿಯೋ ಮತ್ತು ಆ ಒಂದು ಅದರ ಧ್ವನಿ ಮುದ್ರಿಕೆ ಹೋಗುವಷ್ಟರ ಮಟ್ಟಿಗೆ ಅಲ್ಲಿ ಬಿಜೆಪಿ ಅದನ್ನು ಬಳಸಿಕೊಳ್ಳುತ್ತೆ. ಜೊತೆಗೆ ಅಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಆಗಲಿ ಅಥವಾ ರಾಹುಲ್ ಗಾಂಧಿ ಅವರೇ ಹೊರಬಂದು ಇದನ್ನು ನಾನು ಸಹಿಸೋದಿಲ್ಲ, ಮಹಿಳೆಯರಾಗಿರ್ತ ನನ್ನ ಬೆಂಬಲ ಇದ್ದೇ ಇರುತ್ತೆ ಅನ್ನೋಂಥ ಒಂದು ಮಾತನ್ನು ಕೊಟ್ಟಿದ್ರು. ಸಿನಾರಿಯೋ ಬೇರೆ ಆಗ್ತೈತೆ ಅನ್ಸುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಅದು ಒಂದು ಚಿಕ್ಕ ಘಟನೆ ಅನಿಸ್ತು. ಆದ್ರೆ ಆ ಚಿಕ್ಕ ಘಟನೆಯೇ ದೊಡ್ಡ ಮಟ್ಟದ ಒಂದು ಟ್ರಿಗರ್ ಪಾಯಿಂಟ್ ಆಗುತ್ತೆ ಅಂತ ಯಾರು ಕೂಡ ಭಾವಿಸಿರೋದಿಲ್ಲ ಅಥವಾ ಭಾವಿಸಿರೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಆದ್ರೆ ಅದು ಆ ರೀತಿಯಾದಂತಹ ಘಟನೆಗಳು ಈಗ ಕಾಣಿಸ್ತಾ ಇದ್ದಾವೆ. ಎರಡನೇ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಹಿಳೆಯರ ಉದ್ಯೋಗಕ್ಕೋಸ್ಕರ ಕೊಟ್ಟಂತಹ 10,000 ರೂಪಾಯಿ ಯೋಜನೆ ಏನಿದೆ, ನಿಸ್ಸಂಶಯವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಜೊತೆಗೆ ಒಂದು ಕಂತನ್ನ ಮಹಿಳೆಯರಿಗೆ ಹಾಕಿ ಬಿಡಲಾಗುತ್ತೆ ಕೂಡ ಶರ್ಮಿತಾ. ಆದರೆ ಇನ್ನೊಂದು ಕಂತನ್ನ ಯಾವಾಗ ಹಾಕಲಾಗುತ್ತೆ ಅಂತ ನೋಡೋದಾದ್ರೆ, ಈ 2ನೇ ಹಂತದ ಚುನಾವಣೆ ಆಗ್ತಾ ಇರುತ್ತಲ್ಲ, ಅದರ ಹಿಂದಿನ ದಿನದಲ್ಲಿ ಮತ್ತೊಂದು ಕಂತಿನ ಹಣ ಎಲ್ಲ ಮಹಿಳೆಯರಿಗೆ, ಕಾಸ್ಟ್, ಕ್ರೀಡ್, ರಿಲಿಜನ್ ಎಲ್ಲವನ್ನ ದಾಟಿ ಪ್ರತಿಯೊಬ್ಬರ ಮಹಿಳೆಯರಿಗೆ, ಕುಟುಂಬದ ಒಬ್ಬ ಮಹಿಳೆಗೆ ಅದು ಅಕೌಂಟಿಗೆ ಬಂದು ತಲುಪುತ್ತೆ ನೇರವಾಗಿ. ಹೀಗಾಗಿ ಅದು ಕೂಡ ಇಲ್ಲಿ ಒಂದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಿರೋದನ್ನ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೇವಲ 10,000 ರೂಪಾಯಿಂದ ಮಹಿಳೆಯರ
ಮಹಿಳೆಯರ ಮತವನ್ನ ಬಿಜೆಪಿ ಮತ್ತು ಜೆಡಿಯು ಕೊಂಡುಕೊಳ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಅದು ಒಂದು ಕಾರಣ ಆಗಿದಾವೆ. ಅದರ ಜೊತೆಗೆ ಒಂದು ಬಿಜೆಪಿ ತನ್ನ ಹೆಗ್ಗಳಿಕೆಯನ್ನು ತನ್ನ ಒಂದು ಬಿಜೆಪಿ ಮತ್ತು ಈ ನಿತೀಶ್ ಕುಮಾರ್ ಅವರ ಪಕ್ಷಗಳು ತಾವು ಮುಂದೆ ಏನ್ ಮಾಡ್ತೀವಿ, ಜಿಲ್ಲೆಗೊಂದು ಫ್ಯಾಕ್ಟರಿಯನ್ನು ತಯಾರು ಮಾಡುವಂಥದ್ದು ಸ್ಥಾಪನೆ ಮಾಡುವಂಥದ್ದಿರ್ಬೋದು, ಅಥವಾ ಅಲ್ಲಿ ಮಹಿಳೆಯರಿಗೆ ಮತ್ತೊಂದಿಷ್ಟು ಹಕ್ಕುಗಳನ್ನು ಕೊಡುವಂಥದ್ದಿರ್ಬೋದು, ಮಹಿಳಾ ಪರವಾದಂಥ ಯೋಜನೆ ತರುವಂಥದ್ದಿರ್ಬೋದು, ಶಾಂತಿ ಸುವ್ಯವಸ್ಥೆಯನ್ನು ಸುಧಾರಿಸುವುದರ ಜೊತೆಗೆ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಆಶ್ವಾಸನೆಗಳನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಹೆಸರನ್ನ ಮಾಡಿಕೊಂಡು ಸಾಕಷ್ಟು ಜನರಿಗೆ ಹತ್ತಿರವಾಗ್ತಾ ಇದ್ದಂಥ ತೇಜಸ್ವಿ ಯಾದವ್ ಏನಿದ್ದಾರೆ, ರಾಹುಲ್ ಗಾಂಧಿ ಅವರ ಮತಚೋರಿ ಯಾತ್ರೆ ಶುರುವಾಗುತ್ತಲ್ಲ, ಆ ಸಂದರ್ಭದಲ್ಲಿ ಆ ಇಡೀ ವಿಷಯವೇ ಡೈವರ್ಟ್ ಆಯಿತು ಅಂತೇಳಿ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. RJD ಅಲ್ಲಿರುವಂಥ ಸಾಕಷ್ಟು ನಮ್ಮ ಪ್ರತಿನಿಧಿಗಳ ಜೊತೆ ನಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿರುವಂಥ ಕೆಲವು ಜನರಲ್ಲಿ ಮಾತನಾಡಿದಾಗ ಬಂದಂಥ ಮಾಹಿತಿ ಏನಂದ್ರೆ, ಆ ಸಂದರ್ಭದಲ್ಲಿ RJD ಕಾರ್ಯಕರ್ತರು ಹೇಳ್ತಾ ಇದ್ರಂತೆ, ನೀವು ಈ ವಿಷಯವನ್ನು ಡೈವರ್ಟ್ ಮಾಡಬೇಡಿ, ನೀವು ಇಷ್ಟು ದಿನ ಏನು ನಿರುದ್ಯೋಗ ಇರ್ಬೋದು ಅಥವಾ ಇಲ್ಲಿ ಉದ್ಯೋಗ ಖಾತ್ರಿಯನ್ನು ತರ್ತಾ ಇದ್ದೀರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಅಂತ ಹೇಳಿ ಸಾಕಷ್ಟು ಜನ ಕಿವಿ ಮಾತನ್ನ ಹೇಳುವಂತ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ನೋಡಿ, ಅಂದ್ರೆ ಒಂದು ರಿಯಾಲಿಟಿ ಮತ್ತೆ ಗ್ರೌಂಡ್ ಜೊತೆಯಲ್ಲಿ ಇವರು ಟಚ್ ಅನ್ನ ಕಳ್ಕೊಂಡು ಬಿಟ್ಟಿದ್ರ ರಾಹುಲ್ ಗಾಂಧಿ ಅನ್ನೋದಕ್ಕೆ ಮತ್ತು ತೇಜಸ್ವಿ ಯಾದವ್ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು ಉದಾಹರಣೆ ಕಂಡು ಬರುತ್ತೆ. ಏನಂದ್ರೆ ಆ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಅವರನ್ನ ಕರೆಸ್ತಾರೆ ಅಲ್ಲಿ ಪ್ರಚಾರ ಮಾಡೋದಕ್ಕೆ. ಎಲ್ಲರಿಗೂ ನೆನಪಿರೋ ಹಾಗೆ ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ KCR ಅವರನ್ನ ಟಾರ್ಗೆಟ್ ಮಾಡುವಾಗ ಬಿಹಾರಿ DNA ಅನ್ನುವಂಥ ಪದವನ್ನು ಬಳಕೆ ಮಾಡಿರ್ತಾರೆ. ಅವರು ಇಲ್ಲಿ ಬಿಹಾರಕ್ಕೆ ಆ ಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಅವರ ಆ ವಿಡಿಯೋವನ್ನ ಮತ್ತೆ ವೈರಲ್ ಮಾಡಲಾಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ಯಾದವರ ಬಗ್ಗೆ ಮತ್ತು ಬಿಹಾರಿಗಳ ಬಗ್ಗೆ ರೇವಂತ್ ರೆಡ್ಡಿ ಈ ರೀತಿಯಾಗಿ ಹೇಳಿದ್ರು, DNA ಬಗ್ಗೆ ಮಾತನಾಡಿದ್ರು, ಕೆಳಮಟ್ಟದ DNA ಅಂತ ಹೇಳಿದ್ರು, ಅಂತವರನ್ನ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಅದನ್ನ ಆ ಒಂದು ನೆನಪು ಇಲ್ಲದೇ ಇರುವಂತ ನೆನಪನ್ನ ಮತ್ತೆ ಮರಳಿ ನೆನಪು ಮಾಡಿಕೊಟ್ಟಾಗುತ್ತೆ ಕಾಂಗ್ರೆಸ್ನಿಂದ. ಜೊತೆಗೆ ಸ್ಟಾಲಿನ್ ಅವರನ್ನ ಕರೆಸಲಾಗುತ್ತೆ. ಕೆಲವು ದಿನಗಳ ಹಿಂದೆ ಸ್ಟಾಲಿನ್ ಅವರ ಮಂತ್ರಿಮಂಡಲದ ಸಚಿವರು ಬಿಹಾರಿಗಳು ಇಲ್ಲಿ ಬಾತ್ರೂಮ್ ಅನ್ನ ತೊಳೆಯೋದಕ್ಕೆ ಬರ್ತಾರೆ ಅನ್ನುವಂತ ಮಾತುಗಳನ್ನ ಆಡಿರ್ತಾರೆ. ಅಂದ್ರೆ ಬಿಹಾರದ ಅಸ್ಮಿತೆಯ ವಿಚಾರ ಪ್ರಸ್ತಾಪ ಆಗುತ್ತೆ. ಆ ವಿಡಿಯೋಗಳು ಕೂಡ ವೈರಲ್ ಆಗೋದಕ್ಕೆ ಶುರುವಾಗ್ತವೆ. ಅಂದ್ರೆ ಸಾಮ, ದಾನ, ದಂಡ, ಭೇದ ಇವು ನಾಲ್ಕನ್ನು ಇಲ್ಲಿ ಬಿಜೆಪಿ JDU ಬಳಸ್ಕೊಳ್ತಾ ಇದ್ರೆ, RJD ಮತ್ತು ಕಾಂಗ್ರೆಸ್ ಏನಿದೆ ಅವರು ತಮ್ಮದೇ ಆದಂತ ಕೆಲವು ವಿಚಾರಗಳು ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ, ಇನ್ನೇನು ಈ ಚುನಾವಣೆ ಹತ್ರ ಬರ್ತಿದ್ದಾಗೆ ಯಾತ್ರೆ ಮುಗಿಸಿದಂತ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಅವರ ಫೋನ್ ಕರೆಗೂ ಕೂಡ ಅವ್ರು ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ. ಚುನಾವಣೆ ಘೋಷಣೆ ಆದ ಬಳಿಕವಷ್ಟೇ ಇವರನ್ನ CM ಅಂತ ಘೋಷಣೆ ಮಾಡಲಾಗುತ್ತೆ. ಅಂದ್ರೆ ಕೊನೆಯ ಕ್ಷಣದಲ್ಲಿ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡುತ್ತೆ. ಇವೆಲ್ಲ ಅಂಶಗಳು ಕೂಡ ಎಲ್ಲೋ ಒಂದು ಕಡೆ RJDಯ ಬೆಂಬಲಿಗರು ಏನಿದ್ದಾರೆ ಅವರಿಗೂ ಕೂಡ ಭ್ರಮನಿರಸ ಉಂಟು ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ಗೆಲ್ತಾರೆ ಅಂತ ಅಭ್ಯರ್ಥಿ ಅಂತ ಹೋಗೋಣ ಅನ್ನುವಂಥ ನಿರ್ಧಾರಕ್ಕೂ ಬಂದಿರುವಂತಹ ಸಾಧ್ಯತೆ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ನಿತೀಶ್ ಕುಮಾರ್ ಮತ್ತು ಮೋದಿ ಕೈ ಹಿಡಿದಿರುವಂತದ್ದು ಮಹಿಳಾ ಶಕ್ತಿ, ಮಹಿಳೆಯರ ವೋಟ್ ಬ್ಯಾಂಕ್ ಅನ್ನು ಏನು ಕ್ರಿಯೇಟ್ ಮಾಡಿದ್ರು ಅದೇ ಅಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ರಾಘವೇಂದ್ರ ಗೌಡ ಈ ಕ್ಷಣದ ಮಾಹಿತಿ.